ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕದಲ್ಲಿ ಮುಂಗಾರು ಮುಗ್ಗರಿಸಿದ ಎಫೆಕ್ಟ್ನಿಂದಾಗಿ ಜಲಾಶಯ ಬರಿದಾಗಿದೆ. ವಿದ್ಯುತ್ ಉತ್ಪಾದನೆ ಕೂಡ ಕುಸಿತಗೊಂಡಿರುವಂಥದ್ದು. ರಾಜ್ಯದಲ್ಲಿ ಮುಂಗಾರಿನಲ್ಲೇ ವಿದ್ಯುತ್ ಕ್ಷಾಮ. ಇಲ್ಲಿ ಜಲವಿದ್ಯುತ್ ಉತ್ಪಾದನೆ 60% ಕುಸಿತವಾಗಿರುವಂಥದ್ದು. ಕರುನಾಡಿನಲ್ಲಿ ಈಗ ಉಷ್ಣ ಸ್ಥಾವರಗಳ ಅವಲಂಬನೆಯಾಗಿರುವಂಥದ್ದು. ದೈನಂದಿನ ವಿದ್ಯುತ್ ಬೇಡಿಕೆ 13,000 ವ್ಯಾಟ್ ಇರುವಂಥದ್ದು. ವಿವಿಧ ಕಾರಣಗಳಿಗೆ ವಿದ್ಯುತ್ಗೆ ಹೆಚ್ಚಿನ ಬೇಡಿಕೆ ಉಂಟಾಗ್ತಾ ಇದೆ. ಇಲ್ಲಿ 21 ಜಲವಿದ್ಯುತ್ ಘಟಕ 3,671 ವ್ಯಾಟ್ ಸಾಮರ್ಥ್ಯವನ್ನ ಮೆಗಾ ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು. ರಾಯಚೂರು, ಯಮರಸ್, ಬಳ್ಳಾರಿ ಉಷ್ಣ ವಿದ್ಯುತ್ ಸ್ಥಾವರಗಳೇ ಈಗ ಆಸರಿಯಾಗುವಂಥದ್ದು. ನಿತ್ಯ 78.39 ದಶಲಕ್ಷ ಯೂನಿಟ್ ವಿದ್ಯುತ್ ಬಿಡುಗಡೆಯಾಗುವಂಥದ್ದು. ಇಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ವಿದ್ಯುತ್ ಬೇಡಿಕೆ. ಆದರೆ ಕರ್ನಾಟಕದಲ್ಲಿ ಮುಂಗಾರು ಮುಗ್ಗರಿಸಿರುವಂತಹ ಕಾರಣ ಜಲಾಶಯಗಳು ಬರಿದಾಗಿವೆ. ವಿದ್ಯುತ್ ಉತ್ಪಾದನೆ ಕೂಡ ಕುಸಿತಗೊಂಡಿರುವಂಥದ್ದು. ಈ ಜಲಾಶಯಗಳ ಮೇಲೆ ವಿದ್ಯುತ್ ಉತ್ಪಾದನೆ ಅವಲಂಬಿತವಾಗಿತ್ತು. ಆದರೆ ಈ ರೀತಿಯಾಗಿ ಮುಂಗಾರು ಕೈಕೊಟ್ಟಿರುವಂತಹ ಕಾರಣ ಅದರ ಎಫೆಕ್ಟ್ನಿಂದಾಗಿ ವಿದ್ಯುತ್ ಉತ್ಪಾದನೆಯಲ್ಲಿ ಕುಸಿತ ಕಾಣ್ತಾ ಇರುವಂಥದ್ದು. ಮುಂಗಾರಿನಲ್ಲೇ ವಿದ್ಯುತ್ ಎಲ್ಲವೂ ಕೂಡ ಕ್ಷಾಮ್ಯವಾಗಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಜಲ ವಿದ್ಯುತ್ ಉತ್ಪಾದನೆ 60% ಕುಸಿತವಾಗಿರುವಂತಹ ಕಾರಣ ಈಗ ಮುಂದಿನ ದಿನಗಳಲ್ಲಿ ವಿವಿಧ ಕಾರಣಗಳಿಗೆ ವಿದ್ಯುತ್ಗೆ ಹೆಚ್ಚಿಗೆ ಬೇಡಿಕೆ ಇರುವಂತಹ ಕಾರಣ ಇನ್ನು ಮುಂದೆ ಯಾವ ರೀತಿಯಾಗಿ ಎಲ್ಲವನ್ನ ನಿಭಾಯಿಸಬೇಕು. ಉಷ್ಣ ವಿದ್ಯುತ್ ಮತ್ತು ರಾಯಚೂರಿನ ಯಮರಸ್ ಸ್ಥಾವರಗಳೇ ಈಗ ಆಸರೆಯಾಗುವಂಥದ್ದು. ಹಾಗಾಗಿ ಪೂರೈಕೆ ಎಷ್ಟಿದೆ ಅದರ ಬಗ್ಗೆ ಲೆಕ್ಕಾಚಾರ ಹಾಕಲೇಬೇಕಾಗತ್ತೆ. ಎಷ್ಟು ಬೇಡಿಕೆ ಇದೆ ಅಷ್ಟರ ಮಟ್ಟಿಗೆ ಪೂರೈಸೋದಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆಗಳು ಇದೆ. ಹಾಗಾಗಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಭಾಯಿಸೋದಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆಗಳಿದೆ. ಇಲ್ಲಿ ಈ ರೀತಿಯಾಗಿ ಮುಂಗಾರು ಕೈಕೊಟ್ಟಿರೋದು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಕೆಲವೊಂದಿಷ್ಟು ಕಡೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯುತ್ ಉತ್ಪಾದನೆ ಕೂಡ ಸಮಸ್ಯೆ ಆಗ್ತಿರುವಂಥದ್ದು. 60% ಅಂತಂದ್ರೆ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಲೇಬೇಕಾಗತ್ತೆ. ದಿನದಿಂದ ದಿನಕ್ಕೆ ವಿದ್ಯುತ್ಗೆ ಬೇಡಿಕೆ ಹೆಚ್ಚಾಗ್ತಿದೆ ಹೊರತು ಕಡಿಮೆಯಂತೂ ಆಗ್ತಾ ಇಲ್ಲ. ಈ ರೀತಿಯಾಗಿ ವಿದ್ಯುತ್ ಬಳಕೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇಷ್ಟು 60% ವಿದ್ಯುತ್ ಉತ್ಪಾದನೆ ಕಡಿತವಾದರೆ ಇನ್ನು ಮುಂದೆ ಹೇಗೆ, ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ಎಲ್ಲವನ್ನ ನಿಭಾಯಿಸಬೇಕು ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂಥದ್ದು. ಒಟ್ಟು 21 ಜಲವಿದ್ಯುತ್ ಘಟಕಗಳಿಂದ 33,679 ಮೆಗಾ ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಪ್ರೊಡ್ಯೂಸ್ ಮಾಡಲಾಗ್ತಾ ಇತ್ತು. ಆದರೆ ಈಗ 60% ಕುಂಠಿತವಾಗಿರುವಂತಹ ಕಾರಣ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಕಾದು ನೋಡಬೇಕಿದೆ.